ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಯಾವ ರೀತಿ ಮೇಕಪ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿತ್ತು, ಅದರಲ್ಲಿ ಸಿಂಪಲ್ ಮೇಕಪ್ ಟ್ಯುಟೋರಿಯಲ್ ತೋರಿಸಿ, ಇಲ್ಲ ಆಚೆ ಕಡೆ ನಾವು ಹೋಗ್ಬೇಕಾದ್ರೆ ಯಾವ ರೀತಿ ಮೇಕಪ್ ಮಾಡ್ಕೊಂಡು ಹೋಗಬೇಕು ಅಂತ ತೋರಿಸಿ ಅಂತ ಕಮೆಂಟ್ಸ್ಗಳು ಬಂದಿತ್ತು. ಸೊ ಅದಕ್ಕಾಗಿ ನಾನು ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಯೂಸ್ ಮಾಡ್ತಿರೋದು ಸಿಂಪಲ್ ಪ್ರಾಡಕ್ಟ್ಸ್, ಫೌಂಡೇಶನ್, ಕನ್ಸೀಲರ್, ಈ ಥರ ಹಲವಾರು ಪ್ರಾಡಕ್ಟ್ನ ಯೂಸ್ ಮಾಡಿ ಯಾವ ರೀತಿ ಮೇಕಪ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಲೇ ನೋಡಿ. ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಮೇಕಪ್ ಮಾಡ್ಕೋಬೇಕಂತನೂ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮಗೆ ಯಾವುದೇ ಪ್ರಾಡಕ್ಟ್ನ ಲಿಂಕ್ ಬೇಕಾದರೂ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಕಮ್ ಲೆಟ್ಸ್ ಬಿಗಿನ್. ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಪ್ರೀ ರೆಕ್ವಿಸಿಟ್ ಏನು ನಾವು ಮಾಡ್ಕೋಬೇಕಂದ್ರೆ, ಮೊದಲಿಗೆ ನಮ್ಮ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಯಾವುದೇ ರೀತಿಯಾದ ಮೇಕಪ್ ಇರಬಾರ್ದು. ಆ್ಯಂಡ್ ಸೆಕೆಂಡ್, ನಾನು ಇದನ್ನು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋದ್ರಿಂದ ನೀವು ಏನಾದ್ರು ಬ್ಲೆಂಡರ್ನ ಯೂಸ್ ಮಾಡ್ತಿದ್ರೆ, ಈ ಥರ ಬ್ಲೆಂಡರ್ನ ಯೂಸ್ ಮಾಡ್ತಿದ್ರೆ ಇದನ್ನು ನೀಟಾಗಿ ವಾಶ್ ಮಾಡಿ ನೀಟಾಗಿ ಸ್ಕ್ವೀಸ್ ಮಾಡಿ, ಸೊ ದಟ್ ಇವನ್ ಲಾಸ್ಟ್ ಡ್ರಾಪ್ ಬರೋವರೆಗೂ ನೀವು ನೀಟಾಗಿ ಬ್ಲೆಂಡರ್ನ ಸ್ಕ್ವೀಸ್ ಮಾಡಿ ಒಂದು 5 ಮಿನಿಟ್ಸ್ ಸೈಡಲ್ಲಿಡಿ. ನೀವು ಮೇಕಪ್ ಮಾಡ್ಕೊಳ್ಳೋಕ್ಕೂ 5 ಮಿನಿಟ್ಸ್ ಮುಂಚೆ ನೀವು ಈ ಕೆಲಸನ ಮಾಡ್ಬೋದು. ನೀವು ಇನ್ ಕೇಸ್ ಏನಾದ್ರು ಬ್ರಷ್ ಯೂಸ್ ಮಾಡ್ತಿದ್ರೆ, ನೀವು ಏನು ಬ್ಲೆಂಡರ್ನ ಯೂಸ್ ಮಾಡ್ತಿಲ್ಲ ಅಂದರೆ ಇಟ್ ಇಸ್ ಫೈನ್. ಬ್ರಷ್ಗೆ ಯಾವುದೇ ರೀತಿಯಾದ ಪ್ರೀ ರಿಕ್ವಿಸಿಟ್ ಇರಲ್ಲ. ಸೊ ಯು ಕ್ಯಾನ್ ಯೂಸ್ ದ ಬ್ರಷ್. ಬಟ್ ನಾನಿದು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಬೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀರಾ ಆ ಮಾಯ್ಶ್ಚರೈಸರ್ನೇ ಯೂಸ್ ಮಾಡ್ಬೋದು. ನೀವು ಈ ಥರ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಮಾಯ್ಶ್ಚರೈಸರ್ನ ಒಂದು ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಬಿಕಾಸ್ ಆವಾಗ ನಿಮಗೆ ಬೇಸ್ ಲೇಯರ್ ಏನಿರುತ್ತೆ ಅದು ನೀಟಾಗಿ ಸೆಟ್ ಆದರೆ ನಿಮ್ಮ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಬೇಸ್ ಲೇಯರ್ ನೀಟಾಗಿ ಸೆಟ್ ಆದರೆ ನಿಮ್ಮ ಮೇಕಪ್ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ನಿಮಗೆ ಆ ಪ್ಯಾಚಿ ಮೇಕಪ್ ಲುಕ್ ಏನು ಬರುತ್ತೆ ಆ ಥರ ಬರಬಾರ್ದು ಅಂತ ಅಂದರೆ ನಮ್ಮ ಬೇಸ್ ಲೇಯರ್ ನೀಟಾಗಿ ಸೆಟ್ ಆಗಬೇಕು. ಈವನ್ ಆಗಿ ನಮ್ಮ ಫೇಸಲ್ಲಿ ಇದ್ದರೆ ಅಷ್ಟೇ ನಮಗೆ ಪ್ಯಾಚಿ ಮೇಕಪ್ ಲುಕ್ ಸಿಗಲ್ಲ. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ದ ಸನ್ಸ್ಕ್ರೀನ್. ಮೇಕಪ್ ಮಾಡ್ಕೋತಿದ್ದೀವಿ ಅಂತ ಅಂದ್ರೂ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಇಂಪಾರ್ಟೆಂಟ್. ಸನ್ಸ್ಕ್ರೀನ್ನ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಾವು ಆಚೆ ಹೋಗ್ತಿರೋದ್ರಿಂದ ಸನ್ಸ್ಕ್ರೀನ್ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಮೇಕಪ್ ಮಾಡ್ಕೋತಿದ್ದೀನಿ, ನನ್ನ ಸ್ಕಿನ್ನಿಗೆ ಏನು ಟ್ಯಾನ್ ಆಗಲ್ಲ ಅಂತ ಹೇಳಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ದಂಗೆ ಹೋಗಬೇಡಿ. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ನೀವು ಯಾವುದೇ ಸ್ಕಿನ್ ಕೇರ್ ಮಾಡಲಿ, ಮೇಕಪ್ ಲುಕ್ ಇರ್ಬೋದು, ನೋ ಮೇಕಪ್ ಲುಕ್ ಇರ್ಬೋದು, ಯಾವುದೇ ರೀತಿಯಾದ ಮೇಕಪ್ ಲುಕ್ ಮಾಡಿದ್ರೂ ನೀವು ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್ ಇಸ್ ಅ ಮ್ಯಾಂಡೇಟ್ರಿ ಸ್ಟೆಪ್. ಈವನ್ ನಿಮ್ಮ ನೈಟ್ ಸ್ಕಿನ್ ಕೇರ್ ರುಟೀನಲ್ಲೂ ಅಷ್ಟೇ, ನೀವು ಸನ್ಸ್ಕ್ರೀನ್ನ ಮತ್ತು ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಲೇಬಾರ್ದು. ಬೇಕಿದ್ರೆ ಸನ್ಸ್ಕ್ರೀನ್ನಾದರೂ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಲೇಬಾರ್ದು. ನೀವು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿನೇ ನಂತರ ಯಾವುದಾದ್ರು ಬೇರೆ ಕ್ರೀಮ್ನ ಅಪ್ಲೈ ಮಾಡಬೇಕಂದ್ರೆ ನಾನು ಅಪ್ಲೈ ಮಾಡೋದು. ಆ್ಯಂಡ್ ನಾನು ಅದ್ರಲ್ಲಿ ಹೇಳಿದ್ದೀನಿ, ನೀವು ರೆಟಿನಾಲು ಈ ಥರ ಎಲ್ಲ ಕ್ರೀಮ್ ಯೂಸ್ ಮಾಡಬೇಕಂದ್ರೂ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಅದ್ರ ಮೇಲೇ ಯೂಸ್ ಮಾಡಬೇಕು ಅಂತಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋನ ನೋಡಿ, ನನ್ನ ಚಾನಲಲ್ಲಿ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದಲ್ಲಿ ಪ್ರೈಮರ್. ಇದು ಶುಗರ್ ಅವರ ಪ್ರೈಮರ್. ನಾನು ಆಲ್ರೆಡಿ ವಾಟರ್ಸ್ ಇನ್ ಮೈ ಮೇಕಪ್ ಬ್ಯಾಗ್ ಅನ್ನೋದನ್ನ ಅನ್ಪ್ಯಾಕಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ನಾನು ಯಾವ್ಯಾವ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತೇಳಿ. ನಾನಿಲ್ಲಿ ಆ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಪ್ರೈಮರ್ ಯಾಕೆ ಇಂಪಾರ್ಟೆಂಟ್, ಅದ್ರ ಬೆನಿಫಿಟ್ಸ್ ಏನು, ನಾವು ಯಾಕೆ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ಮುಂಚೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು
ಬ್ರೀಫ್ ಮಾಡೋದಕ್ಕೆ ಹಾಗೆ ಹೇಳ್ತೀನಿ. ನಮ್ಮ ಫೇಸಿಗೆ ಬೇಸ್ ಲೈನ್ ಸೆಟ್ ಮಾಡೋದಕ್ಕೆ ಮಾಯಿಶ್ಚರೈಸರ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದೇ ರೀತಿ ಪ್ರೈಮರ್ ಕೂಡ ಕೆಲಸ ಮಾಡುತ್ತೆ. ನಾವು ಪ್ರೈಮರ್ನ ನೀಟಾಗಿ ನಾವು ಎಲ್ಲೆಲ್ಲಿ ಮೇಕಪ್ ಅಪ್ಲೈ ಮಾಡ್ತೀವಿ ಅಲ್ಲಿಗೆಲ್ಲ ಅಪ್ಲೈ ಮಾಡಿದ್ರೆ ನಮ್ಮ ಮೇಕಪ್ ಈವನ್ ಆಗಿ ಕಾಣಿಸುತ್ತೆ. ನಮ್ಗೆ ಯಾವುದೇ ರೀತಿಯಾದ ಅನ್ಈವನ್ ಮೇಕಪ್ ಇಲ್ಲ, ಪ್ಯಾಚಿ ಪ್ಯಾಚಿ, ಇಲ್ಲೊಂದು ಕಲರ್ ಇಲ್ಲೊಂದು ಕಲರ್, ಇಲ್ಲಿ ನೀಟಾಗಿ ಬ್ಲೆಂಡ್ ಆಗಿರುತ್ತೆ, ಇಲ್ಲಿ ನೀಟಾಗಿ ಬ್ಲೆಂಡ್ ಆಗಿರಲ್ಲ, ಈ ಥರ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲ್ಲ. ಸೊ ನಾವು ಪ್ರೈಮರ್ನ ನೀಟಾಗಿ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು. ಪ್ರೈಮರ್ನ 1-2 ಮಿನಿಟ್ಸ್ ಅಬ್ಸರ್ವ್ ಆಗೋಕ್ಕೆ ಬಿಡಿ. ನೆಕ್ಸ್ಟ್ ನಾನಿಲ್ಲಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಿಗಿನರ್ಸ್ ಟ್ಯುಟೋರಿಯಲ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನಾವು ಕನ್ಸೀಲರ್ನ ಅಪ್ಲೈ ಮಾಡಿ, ಕರೆಕ್ಟರ್ನ ಅಪ್ಲೈ ಮಾಡಿ ನಂತರ ಫೌಂಡೇಶನ್ನ ಅಪ್ಲೈ ಮಾಡ್ತೀವಿ. ಬಟ್ ಇದು ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಸ್ಟಾರ್ಟಿಂಗೇ ಕನ್ಸೀಲರು, ಕರೆಕ್ಟರು ಅದೆಲ್ಲ ಎಕ್ಸ್ಪೋಜರ್ ಬೇಡ ಅಂತ ಹೇಳಿ ನಾನು ಡೈರೆಕ್ಟು ಪ್ರೈಮರ್ ಆದಮೇಲೆ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಕರೆಕ್ಟರ್ ಎಲ್ಲ ಯೂಸ್ ಮಾಡಿ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನೀವು ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಟ್ಯುಟೋರಿಯಲ್ನ ತೋರಿಸ್ಕೊಡ್ತೀನಿ. ಫೌಂಡೇಶನ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ನಮ್ಮ ಸ್ಕಿನ್ ಟೈಪಿಗೆ ಯಾವ ಕಲರ್ ಫೌಂಡೇಶನ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಆಯ್ಲಿ ಸ್ಕಿನ್ ಇದ್ದರೆ, ಡ್ರೈ ಸ್ಕಿನ್ ಇದ್ದರೆ ನೀವು ಯಾವ ಫೌಂಡೇಶನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದು ನಾನು ತುಂಬ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ. ನೀವು ಮೇಕಪ್ ಪ್ರಾಡಕ್ಟ್ಸ್ನ ಬೈ ಮಾಡೋಕ್ಕೂ ಮುಂಚೆ ಆ ವಿಡಿಯೋನ ನೋಡಿ. ಆ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನಾನು ಈ ಥರ ಫೌಂಡೇಶನ್ ಅಪ್ಲೈ ಮಾಡಿದ ನಂತರ ಇವಾಗ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ಲೆಂಡರ್ನ ನಾನು ನಿಮಗೆ ಮುಂಚೆ ಹೇಳ್ದಂಗೆ ಆಲ್ರೆಡಿ ನಾನು ವಾಶ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಬ್ಲೆಂಡರ್ನ ನಾವು ಈ ಥರ ವಾಶ್ ಮಾಡೋದ್ರಿಂದ ನಮಗೆ ನೀಟಾಗಿ ಬ್ಲೆಂಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಾವು ಫೌಂಡೇಶನ್ ಅಪ್ಲೈ ಮಾಡಿದ ತಕ್ಷಣ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟರೆ ಅದನ್ನು ಬ್ಲೆಂಡ್ ಆಗಲ್ಲ. ಆವಾಗ ನಿಮಗೆ ಪ್ಯಾಚಿ ಲುಕ್ ಸಿಗುತ್ತೆ. ಸೊ ನೀಟಾಗಿ ಫೌಂಡೇಶನ್ನ ರಬ್ ಮಾಡಬೇಡಿ. ನೀವು ನೋಡ್ಬೋದು ನಾನು ಫೌಂಡೇಶನ್ನ ರಬ್ ಮಾಡ್ತಿಲ್ಲ, ಜಸ್ಟ್ ಟ್ಯಾಪ್ ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ನಾನು ಫೌಂಡೇಶನ್ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ ಬ್ಲೆಂಡರ್ನ ಯೂಸ್ ಮಾಡಿಕೊಂಡೆ ಅಂತ. ಯೂಶ್ವಲಿ ಕೆಲವೊಬ್ಬರು ಬ್ಲೆಂಡರ್ನ ಯಾಕೆ ಯೂಸ್ ಮಾಡಲ್ಲ ಅಂದರೆ ಅದು ನೀಟಾಗಿ ಕಂಪ್ಲೀಟ್ ಫಿನಿಶ್ ಲುಕ್ ಕೊಡಲ್ಲ ಅಂತ. ಬಟ್ ನಾವು ಬ್ಲೆಂಡರ್ನ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನೀಟಾಗಿ ಬ್ಲೆಂಡರ್ ನಮಗೆ ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆ್ಯಸ್ ಅ ಬಿಗಿನರ್ ಇಟ್ ಈಸ್ ಆಲ್ವೇಸ್ ಗುಡ್ ಟು ಗೋ ವಿತ್ ಮಿನಿಮಮ್ ಮೇಕಪ್. ನೀವು ಸ್ವಲ್ಪ ಫೌಂಡೇಶನ್ನ ಅಪ್ಲೈ ಮಾಡಿಕೊಂಡು ಅದು ನಿಮ್ಮ ಫೇಸಿಗೆ ನೀಟಾಗಿ ಬ್ಲೆಂಡ್ ಆದಮೇಲೆ ನಿಮಗಿನ್ನೂ ಬೇಕು ಅಂದರೆ ಮಾತ್ರ ಎಕ್ಸ್ಟ್ರಾ ಫೌಂಡೇಶನ್ ಅಪ್ಲೈ ಮಾಡಿ. ಬಿಕಾಸ್ ಜಾಸ್ತಿ ಮುಂಚೆನೇ ಜಾಸ್ತಿ ಅಪ್ಲೈ ಮಾಡಿಕೊಂಡು ಆಮೇಲೆ ನಿಮಗೆ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಬೇಕು ಅಷ್ಟು ಫೌಂಡೇಶನ್ ಅಷ್ಟೇ ಸ್ಟಾರ್ಟಿಂಗ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಳ್ಳಿ. ನಿಮಗಿನ್ನೂ ಬೇಕು ಅಂತ ಅಂದರೆ ನೀವು ಮತ್ತೆ ರೀಅಪ್ಲೈ ಮಾಡ್ಕೋಬೋದು. ನೀವು ಬಿಗಿನರ್ ಆಗಿರೋದ್ರಿಂದ ಒಂದು ನೆನ್ಪಿಟ್ಕೊಳ್ಳಿ, ಲೆಸ್ ಇಸ್ ಆಲ್ವೇಸ್ ಮೋರ್. ಸೊ ಮೇಕಪ್ ಅಂತ ಬಂದಾಗ ನಾವೆಷ್ಟು ಕಮ್ಮಿ ಮೇಕಪ್ ಅಪ್ಲೈ ಮಾಡ್ತೀವಿ ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಜಾಸ್ತಿ ಮೇಕಪ್ ಅಪ್ಲೈ ಮಾಡ್ಕೊಂಡು ಜಾಸ್ತಿ ಫೌಂಡೇಶನೆಲ್ಲ ಅಪ್ಲೈ ಮಾಡಿಕೊಂಡು ಆ ಕೇಕಿ ಲುಕ್ ಅಂತ ಏನಂತಾರೆ ಆ ಥರ ಲುಕ್ಕು ನಿಮಗೆ ಬರಲ್ಲ. ಸೊ ಆಲ್ವೇಸ್ ಗೋ ಫ್ರಮ್ ಲೆಸ್. ನೀವು ನೋಡ್ಬೋದು ಫೌಂಡೇಶನ್ ಎಷ್ಟು ನೀಟಾಗಿ ನನ್ನ ಫೇಸಿಗೆ ಬ್ಲೆಂಡ್ ಆಗಿದೆ ಅಂತೇಳಿ. ನೆಕ್ಸ್ಟು ನಾನಿಲ್ಲಿ ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ನಾನು ನಿಮಗೆ ಇದು ಡೀಟೇಲ್ಸ್ನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಡ್ರೈ ಸ್ಕಿನ್ ಅವ್ರು ಯಾವ ರೀತಿಯಾದ ಪೌಡರ್ನ ಕಾಂಪ್ಯಾಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆಯಿಲಿ ಸ್ಕಿನ್ ಅವ್ರು ಯಾವ ರೀತಿಯಾದ ಕಾಂಪ್ಯಾಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಪೌಡರ್ನ ಸೆಲೆಕ್ಟ್ ಮಾಡ್ಕೋಬೇಕಂತೇಳಿ. ನೀವು ಯಾವುದೇ ನಿಮ್ಮ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ ವಿಡಿಯೋನ ನೋಡಿ. ನಾನು ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನ ಹಾಕಿರ್ತೀನಿ. ಆ ವಿಡಿಯೋನ ನೀವು ಸ್ಕಿಪ್ ಮಾಡಲೇಬೇಡಿ. ಸೊ ಈ ಥರ ಸೆಟ್ಟಿಂಗ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ.
ಸೊ ಸೆಟ್ಟಿಂಗ್ ಪೌಡರ್ ಬೇಸಿಕಲಿ ನಮ್ಮ ಮೇಕಪ್ನ ಸೆಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಅಗೇನ್ ವಿತ್ ದ ಹೆಲ್ಪ್ ಆಫ್ ಅ ಬ್ಲೆಂಡರ್ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ನ ರಬ್ ಮಾಡ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ಟ್ಯಾಪ್ ರಬ್. ನೀವು ರಬ್ ಮಾಡಬೇಡಿ. ರಬ್ ಮಾಡಿದ್ರೆ ನಿಮ್ಮ ಮೇಕಪ್ ಲುಕ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ. ನೋಡ್ಬೋದು ನೀವು ಎಷ್ಟು ನೀಟಾಗಿ ನನ್ನ ಫೇಸಲ್ಲಿ ಇವಾಗ ಮೇಕಪ್ ಬ್ಲೆಂಡ್ ಆಗಿದೆ ಅಂತ ಹೇಳಿ. ನೆಕ್ಸ್ಟು ನಾವಿವಾಗ ಐ ಮೇಕಪ್ನ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬ್ಲೂ ಹೆವನ್ ಅವರ ಐಲೈನರ್. ಇದು ಈ ಥರ ಬರುತ್ತೆ. ಸೊ ನೀವು ಬಿಗಿನರ್ ಆಗಿದ್ದರೆ ಐಲೈನರ್ ಅಪ್ಲೈ ಮಾಡೋದಕ್ಕೆ ಇದನ್ನು ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದು ಸೇಮ್ ಪೆನ್ ಥರ ಇದೆ. ಸೊ ನಮಗೆ ಅಪ್ಲೈ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಐಲೈನರ್ನ ಅಪ್ಲೈ ಮಾಡ್ಕೊಬಂದೆ. ನೆಕ್ಸ್ಟ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಲ್ಲಿ ಐಬ್ರೋ ಪೆನ್ಸಿಲ್ನ ತುಂಬ ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಡಾರ್ಕ್ ಆಗಿ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಮಸ್ಕಾರ. ಇದು ಕೂಡ ಬ್ಲೂ ಹೆವನ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಮೇಕಪ್ನ ಕಂಪ್ಲೀಟ್ ಮಾಡಿದೆ. ನೀವು ಇನ್ನೊಂದು ಆಪ್ಷನಲ್ಲಿ ಏನಂದರೆ ನೀವು ಐ ಶೇಡ್ಸ್ನ ಯೂಸ್ ಮಾಡೋದು. ನಾನು ಇವತ್ತು ಐ ಶೇಡ್ಸ್ನ ಅಪ್ಲೈ ಮಾಡ್ತಾ ಇಲ್ಲ. ಸೊ ನನ್ನ ನೆಕ್ಸ್ಟ್ ಸ್ಟೆಪ್ ಬಂದು ಯೂಸಿಂಗ್ ಅ ಬ್ಲಷ್. ಇದು ಲ್ಯಾಕ್ಮಿ ಅವರ ಪಿಂಕ್ ಕಲರ್ ಶೇಡ್ ಇರುವಂತಹ ಬ್ಲಷ್, ಫ್ಲಶ್ಡ್ ಪಿಂಕ್ ಅಂತ ಇದರ ಶೇಡು. ನಾನು ಬ್ಲಷನ್ನ ಅಪ್ಲೈ ಮಾಡೋದಕ್ಕೆ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬ್ಲೆಂಡರಿಂದ ಅಷ್ಟು ಕಂಫರ್ಟಬಲ್ ಇರಲ್ಲ ಅಪ್ಲೈ ಮಾಡೋಕ್ಕೆ. ಸೊ ಯು ಜಸ್ಟ್ ಸ್ವಲ್ಪನೇ ಬ್ಲಷ್ ತೊಗೊಂಡು ಅದನ್ನು ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಈ ಥರ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇನ್ನೂ ಒಂದು ನಿಮ್ಮ ನೋಸ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಅಪ್ಲೈ. ಸೊ ನೀವು ನೋಡ್ಬೋದು ನನ್ನ ಸ್ಕಿನ್ ನಾನು ಮಿನಿಮಲ್ ಮೇಕಪ್ನ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಕಮ್ಮಿ ಮೇಕಪ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯೂಶ್ವಲಿ ಕೆಲವರು ಜಾಸ್ತಿ ಬ್ಲಷ್ನ ಅಪ್ಲೈ ಮಾಡ್ತಾರೆ. ಇಟ್ ಈಸ್ ಅಪ್ ಟು ಯು. ನಿಮ್ಮ ಮೇಕಪ್ ಲುಕ್ ಯಾವ ರೀತಿ ಕಾಣಿಸ್ಬೇಕು ನೀವು ಆ ಥರ ಯೂಸ್ ಮಾಡ್ಕೊಳ್ಳಿ ಪ್ರಾಡಕ್ಟ್ಸ್ನ. ಬಟ್ ಐ ಸಜೆಸ್ಟ್ ಆಲ್ವೇಸ್ ಗೋ ವಿತ್ ದ ಲೆಸ್ಸರ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ನಾನು ಹೈಲೈಟರ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದನ್ನು ಇವತ್ತು ಯೂಸ್ ಮಾಡ್ತಿಲ್ಲ. ನಾನು ಯೂಶ್ವಲಿ ಆ ಹೈಲೈಟರ್ನ ನೈಟ್ ಟೈಮ್ ನಾನೆಲ್ಲರೂ ಆಚೆ ಹೋಗಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಇದು ನಿಮಗೆ ಶೈನಿಂಗ್ ಲುಕ್ ಕೊಡುತ್ತೆ. ನೀವು ಇದನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀರಾ ಐ ಜಸ್ಟ್ ಶೋ ಯು. ಇನ್ ಕೇಸ್ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀರಾ ಅಲ್ಲಿ ನೀಟಾಗಿ ನೀವು ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ನಿಮಗೆ ಈ ಥರ ಶೈನಿಂಗ್ ಲುಕ್ ಬರುತ್ತೆ. ಸೊ ನಾನು ಇವತ್ತು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಫ್ ಯು ಆರ್ ಓಕೆ ನೀವು ಇದನ್ನು ಹೈಲೈಟರ್ನ ಯೂಸ್ ಮಾಡ್ಬೋದು. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಹೈಲೈಟರ್ನ ಅಂದರೆ ನೀವು ಎಲ್ಲಿ ನಿಮ್ಮ ಬ್ಲಷ್ ಅಪ್ಲೈ ಮಾಡಿರ್ತೀರ ಸೊ ಆ ಇದರಲ್ಲಿ ವೆರಿ ಲಿಟಲ್ ಕ್ವಾಂಟಿಟಿ, ವೆರಿ ಮಿನಿಮಮ್ ಕ್ವಾಂಟಿಟಿನ ನೀವು ಯೂಸ್ ಮಾಡಬೇಕಾಗುತ್ತೆ. ಜಸ್ಟ್ ಟ್ಯಾಪ್ ಆ್ಯಂಡ್ ಅಗೇನ್ ಸಿಮಿಲರ್ಲಿ ಯಾವ ರೀತಿ ನಾವು ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೋತೀವಿ ಆ ಥರ ನಿಮ್ಮ ಚೀಕ್ಸ್ ಮೇಲೆ, ಆಮೇಲೆ ನೋಸ್ ಮೇಲೆ, ಫೋರ್ಹೆಡ್ ಮೇಲೂ ಕೂಡ ನೀವು ಹೈಲೈಟರ್ನ ಯೂಸ್ ಮಾಡ್ಕೋಬೋದು. ಸೊ ನನ್ನ ಮೇಕಪ್ ಆಗಿದೆ. ಅದಕ್ಕೆ ಅಟ್ ಲಾಸ್ಟ್ ಐ ಆಮ್ ಯೂಸಿಂಗ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಈ ಸ್ಪ್ರೇನ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಇದು ನಿಮ್ಮ ಮೇಕಪ್ನ ಸೆಟಲ್ ಆಗೋದಕ್ಕೆ ತುಂಬ ಹೊತ್ತು ಸೆಟಲ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನಿಲ್ಲಿ ಫಾಕ್ಸ್ ಜೇಲ್ ಅವರ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ ಟು ಜಸ್ಟ್ ಸ್ಪ್ರೇ ಇಟ್ ಆನ್ ಯೋರ್ ಫೇಸ್ ವೇರ್ ಎವರ್ ಯು ಹ್ಯಾವ್ ಅಪ್ಲೈಡ್ ಯೋರ್ ಮೇಕಪ್. ಹಿಂಗೆ ಅಪ್ಲೈ ಮಾಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಇದನ್ನು ಅದಾಗೆ ಅದು ಡ್ರೈ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಇದನ್ನು ನೀಟಾಗಿ ಡ್ರೈ ಮಾಡ್ಕೋಬೋದು. ಸೊ ಬ್ಲೆಂಡರ್ನ ತಗೊಂಡು
ನೀಟಾಗಿ ಸೇಮ್ ವೇ ಯು ಜಸ್ಟ್ ಟ್ಯಾಪ್. ಸೊ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆದ ನಂತರ ನಾನಿಲ್ಲಿ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು SPF ಇರುವಂತಹ ಲಿಪ್ ಬಾಮ್. ಅಗೇನ್ ಐ ಹ್ಯಾವ್ ಆಲ್ರೆಡಿ ಶೋನ್ ಮೈ ಲಿಪ್ಸ್ಟಿಕ್ ಕಲೆಕ್ಷನ್, ಪ್ಲೀಸ್ ಚೆಕ್ ಔಟ್ ದಟ್ ವಿಡಿಯೋ. ಸೊ ಮೊದಲು SPF ಇರುವಂತಹ ಲಿಪ್ ಬಾಮ್ನ ಯೂಸ್ ಮಾಡಿ ನಂತರ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಸೊ ಟುಡೇ ಐ ಆಮ್ ಗೋಯಿಂಗ್ ವಿತ್ ದಿಸ್ ಮರೂನ್ ಶೇಡ್. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಅಪ್ಲೈ ಮಾಡಿ ನಾನು 5 ಮಿನಿಟ್ಸ್ ಬಿಟ್ಟು ನಂತರ ಐ ಗಾಟ್ ರೆಡಿ. ಇವಾಗ ನಾನು ಲಾಸ್ಟ್ ಈ ಸ್ಟಿಕ್ಕರ್ನ ಯೂಸ್ ಮಾಡ್ತಿದ್ದೀನಿ. ಸೊ ದಿಸ್ ಕಂಪ್ಲೀಟ್ಸ್ ಮೈ ಮೇಕಪ್ ಸ್ಟೆಪ್ಸ್. ನೆಕ್ಸ್ಟು ನಾನು ಈ ಡ್ರೆಸ್ ಜೊತೆ ಜ್ಯುವೆಲರೀಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು ಯಾವ ರೀತಿ ಮಾಡ್ಕೋತೀನಿ ಅಂತ ಎಲ್ಲ ನಾನು ನಿಮಗೆ ಕಂಪ್ಲೀಟ್ ಲುಕ್ ಶೇರ್ ಮಾಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಾನು ಯೂಸ್ ಮಾಡಿರೋ ಯಾವುದೇ ಪ್ರಾಡಕ್ಟ್ಸ್ನ ಲಿಂಕ್ ನಿಮಗೆ ಬೇಕಾದರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.